ಹಾಗಾಗಿ ಹೌದು, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಏನು ಹೇಳಿದೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿರೋದೇ ಇದಕ್ಕೆಲ್ಲ ಕಾರಣ ಆಗಿರುತ್ತೆ. ನೋ, ಯಾರು ಹೇಳಿದ್ರು? ನೀವು ಓದ್ಬೇಕು NEP-ನ, ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಓದಬೇಕು. ಇದೇನಾಗಿದೆ, ಯಾರ್ಯಾರಿಗೆ ಹೆಂಗ್ ಬೇಕಂಗ್ ತಗೊಂಡು ಹಂಗಾಗಲ್ಲ ಇದು. ಯಾಕೆಂತಂದ್ರೆ ಮಗುವಿಗೆ ಸದಾ ಪರೀಕ್ಷೆ ಇರಬಾರ್ದು. ಪರೀಕ್ಷೆ ಅಂದ್ರೆ ಇಡೀ ಮನೆಯವರೆಲ್ಲ ಪ್ಯಾನಿಕ್ ಆಗ್ಬಿಡ್ತಾರೆ, ಮಗು ಪ್ಯಾನಿಕ್ ಆಗ್ಬಿಡ್ತದೆ, ಮಗುವಿನ ಮನಸ್ಸೇನಾಗುತ್ತೆ, ಸೈಕಲಾಜಿಕಲ್ ಫಿನಾಮಿನಾ ಏನಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರವೇ ಕೇಂದ್ರ ಸರ್ಕಾರ NEP ತಂದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಡೀ ವರ್ಷ ನಿಮ್ಗೆ ಆ ಮಗುವಿನ ಮೇಲೆ 35 ಮಾರ್ಕ್ಸ್ ತೆಗೆಸೋಷ್ಟು ನಮ್ಮ ಟೀಚರ್ಸ್ ಯೋಗ್ಯತೆ ಇಲ್ವಾ? ಅದರಿಂದಾನೇ ಅದಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ. ಅದು ಹಾಗಾಗಿ ತಂದೆ ತಾಯಿಗಳ ಮೇಲೆ ಮೆಂಟಲ್ ಎಗೋನಿ ಮತ್ತು ಟೀಚರ್ಸ್ ಅವ್ರ ಸ್ಕೂಲ್ ಮ್ಯಾನೇಜ್ಮೆಂಟ್ಸು ಇವೆಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟು ಬಹಳ ನೀಟಾಗಿ ಹೇಳಿದ್ದಾರೆ. ಆಧಾರ್ ಕಾರ್ಡ್ ಕಳ್ಸಕ್ಕೆ ಹೇಳಿದಂತೆ ನಮ್ಮ ಸ್ಟೇಷನ್ NEP-ನ ನಮ್ಮ ಇಲಾಖೆ ಅಧಿಕಾರಿಗಳೇ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಅದರಿಂದ ಅಧಿಕಾರಿಗಳು ಮಂತ್ರಿ ಎಲ್ಲ ಸೇರಿ ಪೂರಾ ಈ NEP-ನೇ ಪೂರಾ ಬುಡಮೇಲು ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಶಾಲಾ ಶಿಕ್ಷಣದಲ್ಲಿ ಹಿಂದೆ ಸರ್ಕಾರ ಏನೇನು ಮಾಡಿ ಅದನ್ನು ತರಬೇಕಾಗಿತ್ತು ಅದೆಲ್ಲವನ್ನು. ಯಾಕೆಂದ್ರೆ ಕೇಂದ್ರ ಕಾನೂನಿನ ಮುಂದೆ ಯಾವುದೇ ರಾಜ್ಯ ಕಾನೂನು ಉಳಿಯಲ್ಲ. ಅಮೆಂಡ್ಮೆಂಟ್ ಮಾಡಲಿಕ್ಕೂ ಯಾರಿಗೂ ಅಧಿಕಾರ ಇಲ್ಲ. 2019ನೇ ಇಸ್ವಿಯಲ್ಲಿ ಅಮೆಂಡ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಅದನ್ನೇ ಇವರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸರ್ಕಾರನು, ದೆನ್ ವಾಟ್ ಡಸ್ ಇಟ್ ಮೀನ್? ಅದು ಸರ್ಕಾರ ಯಾಕೆ ಬದಲಾವಣೆ ಆಗಬೇಕು? ಅವ್ರು ಮಾಡಿದ್ದೇನೆ ನಾವು ಮಾಡ್ತೀವಿ ಅಂತ. ಹಾಗೆ ಇನ್ ಟೋಟೋ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ರೈಟ್ ಟು ಎಜುಕೇಶನ್, ದಟ್ ಮಸ್ಟ್ ಬಿ ಮೇಂಟೈನ್ಡ್ ವಿತ್ ಇಟ್ಸ್ ಸ್ಪಿರಿಟ್. ಅದರ್ವೈಸ್ ಇಡೀ ಶಾಲಾ ಶಿಕ್ಷಣ ವ್ಯವಸ್ಥೆಗೆ ದೊಡ್ಡ ಕಂಟಕ, ಘೋರ ಅನ್ಯಾಯ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.